ಹವಾಮಾನ ವರದಿ ಇಂತಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಕೋಟಾದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಗಳೂರು, ಶಕ್ತಿನಗರ 8, ಉಡುಪಿ, ಬಂಟ್ವಾಳ, ಸುಳ್ಯ, ಆಗುಂಬೆ 7, ಪುತ್ತೂರು, ಮೂಡುಬಿದಿರೆ 6, ಮಾಣಿ, ಮೂಲ್ಕಿ, ಕಾರವಾರ, ಮಂಕಿ, ಕ್ಯಾಸಲ್ ರಾಕ್, ಕಾರ್ಕಳ 5, ಧರ್ಮಸ್ಥಳ, ಸಿದ್ದಾಪುರ, ಕದ್ರಾ, ಶಿರಾರಿ, ಬೆಳ್ತಂಗಡಿ, ಬನವಾಸಿ 4, ಕುಂದಾಪುರ, ಅಂಕೋಲಾ, ಕುಮಟಾ, ಲೋಂಡಾ, ಕಮ್ಮರಡಿ ಭಾಗಮಂಡಲದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 7 ದಿನಗಳಲ್ಲಿ ರಾಜ್ಯದ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ. ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ 40 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ 30, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ.